ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಿದೆ ಅಂದರೆ, ಈಗ ನಿಮಗೆ ಗೊತ್ತಿರುವಂತೆ ನೀಟ್ ಕೌನ್ಸ್ಲಿಂಗ್ ರಿಜಿಸ್ಟ್ರೇಷನ್ ಅಂದರೆ ಈಗ ತಾವು ನೀಟ್ ಎಕ್ಸಾಮನ್ನು ಬರೆದಿದ್ದೀರಿ. ಈಗ ನಿಮ್ಮ ನೀಟ್ ಕೌನ್ಸ್ಲಿಂಗ್ ಮಾಡಬೇಕಂದ್ರೆ ನಮ್ಮದು KEA ನಿಮಗೆ ಗೊತ್ತಿರುವಂತೆ MCC ಕೋಟಾ 15% ಮತ್ತು ನಮ್ಮ KEAವು 85% ಸೀಟವನ್ನು ಗೌರ್ಮೆಂಟ್ ಕಾಲದಲ್ಲಿ ಅಲಾಟ್ ಮಾಡುತ್ತಾರೆ. MBBS ಸೀಟ್ ನಮ್ಮ ಎಲ್ಲರಿಗೆ ಗೊತ್ತಿದೆ. ಈಗ ನೀವು ನೀಟ್ ಎಕ್ಸಾಮನ್ನು ಬರೆದಿದ್ದೀರಿ. ನಿಮ್ಮದು ಎಲ್ಲ ರಿಸಲ್ಟ್ ಅವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಳಿ ಇದೆ. ಅದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಲ್ಲಿ ಇದೆ. ಅದಕ್ಕೆ ನಾವು ಈಗ ಏನು ಮಾಡಬೇಕಂದ್ರೆ ನಿಮ್ಮ ನೀಟ್ ಅಪ್ಲಿಕೇಶನ್ ಮತ್ತು ನೀಟ್ ಹಾಲ್ ಟಿಕೆಟ್ ರೋಲ್ ನಂಬರ್ ಆಗಿ ನಾವು KEAದೊಳಗೆ ಈ KEA ವೆಬ್ಸೈಟಿಂದ KEAದೊಳಗೆ ನಾವು ಅದಕ್ಕೆ ಲಿಂಕ್ ಮಾಡಬೇಕು. ಅದಕ್ಕೆ ನೀಟ್ ಕೌನ್ಸ್ಲಿಂಗ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ಪ್ರೊಸೆಸವನ್ನು ನಾವು 100% ಫಾಲೋ ಮಾಡಲೇಬೇಕು. ಅದಕ್ಕೆ ಅದು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂದರೆ ನಾನು ನಿಮಗೆ ಮುಂದೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಪ್ರೊಸೆಸನ್ನು ತಾವು ನೋಡಬಹುದು. ಫಸ್ಟ್ ನಾವು ಏನು ಮಾಡಬೇಕಂದ್ರೆ, ಇದು ನಮ್ಮದು KEA ಅಂತ ನೀವು ಗೂಗಲ್ದಲ್ಲೂ ಹಾಕಿದ ತಕ್ಷಣ ಈ ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ 3 ಡಾಟ್ ಇದೆ. ಈ 3 ಡಾಟನ್ನು ತಾವು ಕ್ಲಿಕ್ ಮಾಡಿರಿ. 3 ಡಾಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ ಪ್ರವೇಶ ಅಂತ ಇದೆ ಆಪ್ಷನ್. ಈ ಪ್ರವೇಶದಿಂದ ತಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಅದ UG ನೀಟ್ 2026 ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್. ಇದನ್ನು ತಾವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ ವಿದ್ಯಾರ್ಥಿ, ಇಲ್ಲಿ ಈ ಆಪ್ಷನ್ ಬರುತ್ತದೆ. ಇಲ್ಲಿ ತಾವು ಈ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಇದನ್ನು ತಾವು ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ UG ನೀಟ್ 2026 ನೋಂದಣಿ ಲಿಂಕ್ KCET 26ರಲ್ಲಿ ನೋಂದಾಯಿಸಿದ ಅಭ್ಯರ್ಥಿಗಳಿಗಾಗಿ. ಅಂದರೆ ನಾವು ನಮ್ಮದು ನೀಟ್ ಎಕ್ಸಾಮ್ ಬರೆದಿದ್ದೀವಿ, ನಾವು KCET ಇದೀವಿ, ನಾವು ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಕೌನ್ಸಿಲಿಂಗ್ದೊಳಗೆ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು 100%. ನೀವು ನೀಟ್ ಬರ್ತಾರೆ ಇದ್ರೊಳಗೆ ಬರಲೇಬೇಕು. ಈ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಇದ್ರೊಳಗೆ ಆಗಲ್ಲ. ನೀಟ್ ಕೌನ್ಸಿಲಿಂಗ್ದೊಳಗೆ ನಿಮ್ಮದು ಎಲಿಜಿಬಲ್ ಆಗಲ್ಲ. ಅದಕ್ಕೆ ಇದು 100% ಮಾಡಲೇಬೇಕು. ಇಲ್ಲಿ ನೋಡಿರಿ ಫಸ್ಟ್ ನೆಕ್ಸ್ಟ್ ನೋಂದಣಿ ಇದನ್ನು ಕ್ಲಿಕ್ ಮಾಡಬೇಕು. ನಾವು ಇದನ್ನು ಮಾಡಿದ ತಕ್ಷಣ ಇಲ್ಲಿ ಇದೊಂದು ಆಪ್ಷನ್ ಬರುತ್ತದೆ. ಈ ಆಪ್ಷನ್ ಬರುತ್ತದೆ ಇಲ್ಲಿ ಏನಂದರೆ ಇಂಟರ್ ಅಪ್ಲಿಕೇಶನ್ ನಂಬರ್. ಇದು ಇಂಟರ್ ಅಪ್ಲಿಕೇಶನ್ ನಂಬರ್ ಅಂದರೆ ನಿಮ್ಮದು KCET ಅಪ್ಲಿಕೇಶನ್ ತಾವು ಹಾಕಬೇಕು. ನೀವು KCET ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ಅಪ್ಲಿಕೇಶನ್ ಇಲ್ಲಿ ಹಾಕಬೇಕು. ಮತ್ತು ಇಂಟರ್ ಪಾಸ್ವರ್ಡ್ ಮತ್ತು ಇಲ್ಲಿ ಒಂದು ಆಪ್ಷನ್ ಇದೆ ಕ್ಯಾಪ್ಟಾ, ಇದೊಂದು ಹಾಕಿ ತಾವು ಇದು ಅಂದರೆ ಲಾಗಿನ್ ಮಾಡಿದ ತಕ್ಷಣ OTP ನಿಮ್ಮದು OTP ಬರುತ್ತೆ. OTP ಲಾಗಿನ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಿದೆ ಅಂದರೆ ನೆಕ್ಸ್ಟ್ ನಿಮಗೆ ನೀಟ್ ರೋಲ್ ನಂಬರ್ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ನೀವು ಮಾಡ್ತಾ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಏನು ಬರುತ್ತೆ ಅಂದರೆ ನೀಟ್ ರೋಲ್ ನಂಬರ್ ಹಾಕಬೇಕು. ನೆಕ್ಸ್ಟ್ ನಿಮ್ಮದು ಇಂಟರ್ಫೇಸ್ ನೆಕ್ಸ್ಟ್ ಪೇಜ್ದಲ್ಲಿ ನೀಟ್ ರೋಲ್ ನಂಬರ್ ಹಾಕಬೇಕು ಮತ್ತು ನೀಟ್ ಅಪ್ಲಿಕೇಶನ್ ನಂಬರ್ ಹಾಕಿ ಹಾಲ್ ಟಿಕೆಟ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮದೇನೆಂದರೆ ನೀವು KEದೊಳಗೆ ನಿಮ್ಮ ನೀಟ್ ಅಪ್ಲಿಕೇಶನ್ KEದೊಳಗೆ ನಿಮ್ಮದು ಲಿಂಕ್ ಆಗುತ್ತದೆ ಅಲ್ಲಿ, ಮತ್ತು ಇಲ್ಲಿ ಇಂಟಿಗ್ರೇಷನ್ ಆಗುತ್ತದೆ. ಅಂದರೆ ಕೌನ್ಸಿಲಿಂಗ್ ಆಗುವಾಗಲ್ಲ ನೀವು ಕರ್ನಾಟಕ ಎಕ್ಸಾಮ್ ಅಥಾರಿಟಿದೊಳಗೆ ನಿಮ್ಮದೆಲ್ಲ NTಲಿಂದ ಡಾಟಾ ಇಲ್ಲೇ ಬಂದು ಬಿಡುತ್ತದೆ. ಮತ್ತು ಇದರ ಅಕಾರ್ಡಿಂಗ್ ನಿಮ್ಮ ನೆಕ್ಸ್ಟ್ ಅಂದರೆ ಕೌನ್ಸಿಲಿಂಗ್ನ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ. ಮತ್ತು ಕೌನ್ಸಿಲಿಗೆ ನಿಮ್ಮದು MBBS ಸೀಟ್ ನಿಮ್ಮದು ಯಾವುದು ಕಾಲೇಜ್ ಏನಂದರೆ ಇಲ್ಲಿ ಕೌನ್ಸಿಲಾಗಿ ನೀವು ಆರ್ ಎಲಿಜಿಬಲ್ ಅಂತ ಇದು ಆಪ್ಷನ್ ಬರುತ್ತದೆ. ಅದಕ್ಕೆ ತಾವು ಇದನ್ನು ಫಾಲೋ ಮಾಡಿರಿ. ಇದರದ ಲಿಂಕನ್ನು ನಾವು ನಿಮ್ಮ ಡಿಸ್ಕ್ರಿಪ್ಷನ್ ಹಾಕಿರುತ್ತೇನೆ, ಅಲ್ಲಿಂದ ನೀವು ಡೈರೆಕ್ಟ್ವಾಗಿ ಇಲ್ಲಿ ಬರಬಹುದು ಅಂತ ಹೇಳುತ್ತಾ, ನೆಕ್ಸ್ಟ್ ಏನಾದರೆ ಅಪ್ಡೇಟ್ ಬಂದರೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಕ್ತ ಮಾಡುತ್ತೇನೆ. ಎಲ್ಲರೂ ವಿಡಿಯೋ ಸರಿ ಅಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೇನೆ. ಧನ್ಯವಾದ.